ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇವತ್ತು 2 ವಿಷಯದೊಂದಿಗೆ ಬಂದೆ ನಾನು. ಇವರು ನಮ್ಮಕ್ಕ ನಮ್ಮ ನೆಗೇನೆ ಆಗಬೇಕು, ಅವ್ರದ್ದು ಮನೆ ಗೃಹ ಪ್ರವೇಶ ಇತ್ತು. ಮತ್ತು ನಂದು ಇವತ್ತಿನ ಚಾನಲ್ ಇಲ್ಲಿ ಮಟ್ಟ ನಂದು 1000 ಮಂದಿ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಮಕ್ಕಳು ಮತ್ತು ನಮ್ಮ ತವ್ರ ಮನೆಯಲ್ಲಿ ನಮ್ಮ ತಂಗಿದು ಎಲ್ಲರೂ ಕೂಡ ಅಷ್ಟರು ಕೂಡಿ ಕಾಸು ಸೆಲೆಬ್ರೇಷನ್ ಮಾಡಿದರು. ಅಂದರೆ ನಾನು ಮೊನ್ನೆ ತವ್ರ ಮನೆಗೆ ಹೋಗಿದ್ನಿ, ಅದು ಸಬ್ಸ್ಕ್ರೈಬರ್ ಆದ ಕೂಡಲೇ ಅದಕ್ಕೋಸ್ಕರ ಈ ರೀತಿ ಕೇಕ್ ತಂದು ಮತ್ತು ಅಲ್ಲೇ ನಮ್ಮ ತಂಗಿಗಳು ಆಗಬೇಕು ಮತ್ತು ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಕೂಡಿ ಒಂದು ಸಣ್ಣದಾಗಿ ನನಗೆ ಹೇಳೋದ್ಲು ಇದನ್ನು ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡಿದರು. ಇದೆಲ್ಲ ನಂಗೆ ನೋಡಿ ಖುಷಿ ಆಯಿತು. ಮನಸ್ವಿ, ವೇದಾಂತ ಮತ್ತು ನನ್ನ ಮಕ್ಕಳು ಪ್ರಕಾಶಿ ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಈ ರೀತಿಯಾಗಿ ಸಣ್ಣದೊಂದು ಸೆಲೆಬ್ರೇಷನ್ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡೆ. ಆಮೇಲೆ ಮರುದಿನ ದಿನ ನಮ್ಮ ಅಕ್ಕನವ್ರದ್ದು ಮನೆ ಓಪನಿಂಗ್ ಐತಂದಿಲ್ಲ, ಅದ್ರ ಹಿಂದಿನ ದಿವಸ ನಾವು ಅವ್ರ ಮನೆಗೆ ಹೋಗಿ ಹೊಸ ಮನೆಯಲ್ಲಿ ಎಲ್ಲ ತಯಾರಿ ಮಾಡತ್ತಿದ್ದು. ಒಂದಿಷ್ಟು ಎಲ್ಲ ದೇವರುಗಳಿಗೆಲ್ಲ ಹೋಳ್ಗೆ ಮಾಡಿದ್ವಿ. ಆಮೇಲೆ ಉಡಿ ತುಂಬಾಕ ಅಂದ್ರೆ 200 ಮಂದಿನ ನಮ್ಮಲ್ಲಿ ಮುತ್ತೈದರಿಗೆ ಇಟ್ಟಿರ್ತಾರೋ, ಅದಕ್ಕೋಸ್ಕರ ಅದಕ್ಕೆ ಎಲ್ಲ ಉಡಿ ಮಾಡಿರ್ತೇವೆ ನಾವು. ಎಲೆ, ಅಡಿಕೆ, ಅರಿಶಿನ ಬೇರು, ಬಾಳೆಹಣ್ಣು ಹಾಕಿ ಈ ರೀತಿಯಾಗಿ ಉಡಿ ಮಾಡಿರ್ತೀವಿ. ಅವನು ಎಲ್ಲ ಒಂದಿಷ್ಟು ಮಂದಿ ಅಷ್ಟರು ಕೂಡಿ ಜೋಡಿಸಿದ್ವಿ. ಆಮೇಲೆ ಇವನು ಹೂವಿನ ಪಕ್ಕಳಿದ ಡೆಕೋರೇಷನ್ಗಂತೆ ಕಾಸ ಎಲ್ಲ ಪೆಟಲ್ಸ್ ಎಲ್ಲ ಮಾಡಾಕತ್ತಿದ್ದು, ಅದರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ವು. ಉಡಿ ಮಾಡೋದು, ಹೋಳಿಗೆ ಮಾಡೋದು ನಾವು ಎಲ್ಲ ಕೆಲಸದೊಳಗೆ ಬ್ಯುಸಿ ಇದ್ದಿದ್ದಕ್ಕೆ ಅದನ್ನು ವಿಡಿಯೋ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಆಗಲಿಲ್ಲ. ಆಮೇಲೆ ಮರನೇ ದಿವಸ ಅಂದ್ರೆ ಬೆಳಗ್ಗೆ ರವಿವಾರ ದಿವಸ ಇದು ಓಪನಿಂಗ್ ಇತ್ತು. ಈ ರೀತಿಯಾಗಿ ಮೊದಲಿಗೆ ಆಕಳ ಹುಗಿಶ್ ಕಸ, ಗೃಹ ಪ್ರವೇಶ ಪೂಜಾ ಎಲ್ಲ ಯಥಾ ಪ್ರಕಾರ ಹೆಂಗಿರ್ತಾವಲ್ಲ ಅವೆಲ್ಲ ಸ್ಟಾರ್ಟ್ ಆಗಿದ್ದು. ಮೊದಲಿಗೆ ಹೊಚ್ಚಲು ಪೂಜಾ ಮಾಡಿ, ಬೋರ್ ಪೂಜಾ ಮಾಡಿ, ಇವು ಮನೆ ಹೆಣ್ಮಕ್ಳ ಕಡೆಯಿಂದ ಕಳಸ ತುಂಬಿ ಆಮೇಲೆ ಆಕಳ ಹೋಗಿಸಿ ಆಮೇಲೆ ನಾವೆಲ್ಲರೂ ಒಳಗಡೆ ಹೋಗಿ ಪೂಜಾ ಸ್ಟಾರ್ಟ್ ಮಾಡಿದ್ದು. ಪೂಜಾ ಮಾತ್ರ ಚಂದ ಮಾಡಿದರು. ನಮ್ಮ ಊರಲ್ಲಿ ಪ್ರತಿಯೊಂದು ಎಲ್ಲ ಫಂಕ್ಷನ್ಗಳಿಗೆ ನೋಡಿರ್ತೀರಿ ನೀವು. ಬಸ್ಸೆ ಹಿರೇಮಠ್ ಸರ್ ಸ್ವಾಮಿಗಳು ಅಂತ ಕಾಸ ಅವರು ಈ ರೀತಿಯಾಗಿ ಎಲ್ಲ ಅಲಂಕಾರ ಪೂಜಾ ಭಾಳ ಚಂದ ಮಾಡಿದರು. ಈ ರೀತಿಯಾಗಿ ಮನೆ ಗೃಹ ಪ್ರವೇಶದ್ದು ಮತ್ತು ನಂದು ಸೆಲೆಬ್ರೇಷನ್ ಅದು ಈ ರೀತಿ ನಿಮ್ಮೊಂದಿಗೆ ಹಂಚ್ಕೊಂಡು ನಾನು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು. ಎಲ್ಲ ಅಲ್ಲಿ ಪೂಜಾಗಳು ಆಮೇಲೆ ನಮ್ಮ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತೈತಿ. ಮತ್ತು ಅದೆಲ್ಲ ದೇವ್ರದ್ದು ಪೂಜೆ ಮಾಡ್ಕಸ ಇಲ್ಲಿ ಒಳಗಡೆ ಜಗಲಿ ಮೇಲೆ ಲಕ್ಷ್ಮೀ ಪೂಜೆ ಮಾಡಿದರು. ಅದೊಂದು ಸಣ್ಣ ವಿಡಿಯೋ ಮಾಡ್ಕೊಂಡೀನಿ. ಪ್ರತಿಯೊಂದೂ ನನಗೆ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲ ಉಸ್ತುವಾರಿ ಮತ್ತು ಫಂಕ್ಷನದ್ದು ಗೆಸ್ಟ್ಗಳು ಬರೋರು ಮುತ್ತೈದರದ್ದು ಎಲ್ಲ ನಾವು ಮಾಡಾಕತ್ತಿದ್ದು. ಅದಕ್ಕೋಸ್ಕರ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದು ಲಕ್ಷ್ಮೀ ಪೂಜಾ ನಮ್ಮ ಉತ್ತರ ಕರ್ನಾಟಕದ ಸೈಡ ನಡಗಂಬ ಅಂತ ಪೂಜೆ ಮಾಡ್ತವೆ. ಅದು ನಡಗಂಬ ಪೂಜಾ ಮತ್ತು ಇದು ಹಿರಿಯರ ಪೂಜಾ ಅಂತ ಕಾಸ. ಅವತ್ತು ಗೃಹ ಪ್ರವೇಶ ಆಗಲಿ, ಮದುವೆನ ಆಗಲಿ, ಏನೇ ಆಗಲಿ ನಾವು ಹಿರಿಯರನ್ನ ನೆನೆಸ್ಕೊಂಡು ಹಿರಿಯರ ಪೂಜಾ ಅಂತ ಕಾಸ ಮಾಡ್ತವೆ. ಇದನ್ನು ಈ ರೀತಿ ಪೂಜಾ ಮಾಡಿ ಕಾಸ ಆಮೇಲೆ ಲಾಸ್ಟಿಗೆ ಹೋಮದ ಪೂಜೆ ಸ್ಟಾರ್ಟ್ ಆಯಿತು. ಹೋಮದೊಳಗೆ ಅಗ್ನಿಸ್ಪರ್ಶ ಮಾಡಿ ಕಾಸ ಹೋಮದ ಕುಂಡ ಅಂತೂ ಭಾಳ ಚಂದ ಮಾಡಿದರು. ಈ ರೀತಿಯಾಗಿ ಎಲ್ಲ ಅಗ್ನಿಸ್ಪರ್ಶ ಮಾಡಿ ಮನೆ ಗೃಹ ಪ್ರವೇಶ ಮಾತ್ರ ಭಾಳ ಚಂದ ಆಯಿತು. ಮತ್ತು ಎಲ್ಲ ಮುತ್ತೈದರಿಗೆ ಎಲ್ಲ ಭಾಳ ಚಂದ ಆಗಿತ್ತು. ಎಲ್ಲ ಜನ ಭಾಳ ಬಂದಾಗ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಆಗಲಿಲ್ಲ. ಒಂದು ಇಟ್ಟಿಟ್ಟು ಅಲ್ಲೇ ಸಣ್ಣ ಸಣ್ಣ ವಿಡಿಯೋನ ಮಾಡ್ಕೊಂಡಿದ್ನಿ. ಆದಷ್ಟು ಮಕ್ಕಳೆಲ್ಲ ಅವು ಎಲ್ಲರೂ ಕೂಡಿ ಕಾಸ ಅವ್ರ ಫೋಟೋ ತೊಗೊಳ್ಳೋದು ಅದ್ರೊಳಗೆ ಬ್ಯುಸಿ ಇದ್ದರು. ಅಂದ್ರೆ ಏನೋ ಒಂದು ಫಂಕ್ಷನ್ ಇದ್ದರು ಭಾಳ ದಿವ್ಸಕ್ಕೊಮ್ಮೆ ಅಕ್ಕಂಗಿಯರು ಅಣ್ತಂಬ್ರು ಎಲ್ಲರೂ ಕೂಡಿರ್ತಾರಲ್ಲ, ಫೋಟೋ ತೊಗೊಳ್ಳೋದ್ರಾಗ ಅವ್ರು ಬ್ಯುಸಿಯಾಗಿದ್ದರು. ಅದಕ್ಕೋಸ್ಕರ ನಾನು ಎಲ್ಲರಲ್ಲೇ ಫಂಕ್ಷನ್ದಲ್ಲಿ ಎಲ್ಲ ಕೆಲಸ ಇರೋದ್ರಿಂದ ಒಂದು ಸ್ವಲ್ಪನ ವಿಡಿಯೋ ಮಾಡಿ ಹಾಕಿದನು. ಇದಾಗಿತ್ತು ನಂದು ಗೃಹ ಪ್ರವೇಶದ ವಿಡಿಯೋ. ನನ್ನ ಎಲ್ಲ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.